ಮೈಸೂರು ನಗರದ ಹೊರವಲಯದಲ್ಲಿ ದಟ್ಟವಾದ ಮರಗಳ ನಡುವೆ ಒಂದು ಹಳೆಯ ಬಂಗ್ಲೆ ಇತ್ತು. ದೊಡ್ಡ ಕಬ್ಬಿಣದ ಗೇಟ್, ಮುರಿದ ಕಿಟಕಿಗಳು, ಹಸಿರು ಶೈವಲ ಹತ್ತಿದ ಗೋಡೆಗಳು. ಆ ಮನೆ ವರ್ಷಗಳಿಂದ ಖಾಲಿಯಾಗಿತ್ತು. ಸೂರ್ಯ ಅಸ್ತಮಿಸಿದ ನಂತರ ಆ ದಾರಿಯಲ್ಲಿ ಯಾರೂ ಹೋಗುತ್ತಿರಲಿಲ್ಲ. ಜನರ ಮಾತು ಪ್ರಕಾರ ಆ ಮನೆಯಲ್ಲಿ ಏನೋ ರಹಸ್ಯ ಇತ್ತು. ಆದರೆ ಯಾರಿಗೂ ಸ್ಪಷ್ಟವಾಗಿ ಗೊತ್ತಿರಲಿಲ್ಲ. ಒಂದು ದಿನ ಅರವಿಂದ್ ಎಂಬ ಐಟಿ ಉದ್ಯೋಗಿ ತನ್ನ ಹೆಂಡತಿ ಮಾಧವಿ ಮತ್ತು 10 ವರ್ಷದ ಮಗಳು ನಿಹಾರಿಕಾ ಜೊತೆ ಆ ಮನೆಗೆ ಬಾಡಿಗೆಗೆ ವಾಸಕ್ಕೆ ಬಂತು. ಇಷ್ಟು ದೊಡ್ಡ ಮನೆ ಇಷ್ಟು ಕಡಿಮೆ ದರಕ್ಕೆ ಸಿಕ್ಕಿದರೆ ಏನು ತೊಂದರೆ ಎಂದು ಅರವಿಂದ್ ಯೋಚಿಸಿದ. ಮಾಧವಿಗೆ ಮಾತ್ರ ಮೊದಲ ದಿನದಿಂದಲೇ ಅಸ್ವಸ್ಥತೆಯ ಭಾವನೆ. ಈ ಮನೆ ತುಂಬಾ ಮೌನವಾಗಿದೆಯೇ ಎಂದಳು. ಮೊದಲ 2 ದಿನ ಎಲ್ಲವೂ ಸರಿಯಾಗಿತ್ತು. ಆದರೆ 3ನೇ ದಿನ ರಾತ್ರಿ 12 ಗಂಟೆಗೆ ಮೇಲ್ಮಹಡಿಯಿಂದ ನಿಧಾನವಾದ ಹೆಜ್ಜೆಗಳ ಶಬ್ದ ಕೇಳಿಸಿತು. ಟ್ಯಕ್ ಟ್ಯಕ್ ಟ್ಯಕ್. ಅರವಿಂದ್ ಎದ್ದು ಮೇಲ್ಮಹಡಿಗೆ ಹೋದ. ಆದರೆ ಅಲ್ಲಿ ಯಾರೂ ಇರಲಿಲ್ಲ. ಕಿಟಕಿಗಳು ಮುಚ್ಚಿದ್ದವು. ಗಾಳಿ ಕೂಡ ಇರಲಿಲ್ಲ. ಬಹುಶಃ ಹಳೆಯ ಮನೆ, ಮರದ ಶಬ್ದ ಇರಬಹುದು ಎಂದು ಆತನು ತನ್ನನ್ನು ಸಮಾಧಾನಪಡಿಸಿಕೊಂಡ. ಆದರೆ ಆ ಶಬ್ದ ಪ್ರತಿ ರಾತ್ರಿ 12 ಗಂಟೆಗೆ ಬರುತ್ತಲೇ ಇತ್ತು. ಒಂದು ರಾತ್ರಿ ನಿಹಾರಿಕಾ ಅಳುತ್ತಾ ಎದ್ದಳು. ಅಪ್ಪ, ನನ್ನ ಕೋಣೆಯಲ್ಲಿ ಯಾರು ನಿಂತಿದ್ದರು ಎಂದು ನಡುಗುತ್ತಾ ಹೇಳಿದಳು. ಅವಳ ಕೋಣೆಗೆ ಹೋಗಿ ನೋಡಿದಾಗ ಕಿಟಕಿಯ ಬಳಿ ಹಳೆಯ ಧೂಳಿನ ಮೇಲೆ ಸ್ಪಷ್ಟವಾದ ಪಾದಚಿಹ್ನೆಗಳು ಕಂಡವು. ಅದು ಮಕ್ಕಳದಂತೆಯೇ ಸಣ್ಣ ಪಾದಚಿಹ್ನೆಗಳು. ಮಾಧವಿ ಭಯದಿಂದ ಹೇಳಿದರು, ನಾವು ಈ ಮನೆ ಬಿಡೋಣ. ಆದರೆ ಅರವಿಂದ್ ತಕ್ಷಣ ನಿರ್ಧಾರ ತೆಗೆದುಕೊಳ್ಳಲಿಲ್ಲ. ಮೊದಲು ಸತ್ಯ ತಿಳಿಯೋಣ ಎಂದನು. ಮರುದಿನ ಅರವಿಂದ್ ಪಕ್ಕದ ಮನೆಯ ವೃದ್ಧನನ್ನು ಭೇಟಿಯಾದ. ಈ ಮನೆ ಬಗ್ಗೆ ಏನಾದರೂ ಗೊತ್ತಾ ಎಂದು ಕೇಳಿದ. ವೃದ್ಧ ಸ್ವಲ್ಪ ಮೌನವಾಗಿದ್ದರು. 10 ವರ್ಷಗಳ ಹಿಂದೆ ಇಲ್ಲಿ ಒಂದು ಕುಟುಂಬ ವಾಸಿಸುತ್ತಿತ್ತು. ಅವರ ಮಗಳು ರಿಯಾ 10 ವರ್ಷದವಳು. ಒಂದು ರಾತ್ರಿ ಆಕೆ ಮೇಲ್ಮಹಡಿಯಿಂದ ಬಿದ್ದು ಸತ್ತಳು. ಅದಾದ ಮೇಲೆ ಆ ಕುಟುಂಬ ಮನೆ ಬಿಟ್ಟು ಹೋದರು. ಅರವಿಂದ್ ಮನಸ್ಸು ಕಳವಳಗೊಂಡಿತು. ನಿಹಾರಿಕಾ ಕೂಡ 10 ವರ್ಷದವಳು. ಆ ರಾತ್ರಿ ಮತ್ತೆ 12 ಗಂಟೆ ಆಯಿತು. ಟ್ಯಕ್ ಟ್ಯಕ್ ಟ್ಯಕ್. ಈ ಬಾರಿ ಶಬ್ದ ಜೋರಾಗಿತ್ತು. ಮೇಲ್ಮಹಡಿಯ ಬಾಗಿಲು ಸ್ವತಃ ತೆರೆದಂತೆ ಶಬ್ದವಾಯಿತು. ಅರವಿಂದ್ ಧೈರ್ಯ ಮಾಡಿ ಮೇಲ್ಮಹಡಿಗೆ ಹೋದ. ಬೆಳಕು ಆನ್ ಮಾಡಿದಾಗ ಕೊನೆಯ ಕೊಠಡಿಯ ಬಾಗಿಲು ಅರ್ಧ ತೆರೆದಿತ್ತು. ಅವನು ನಿಧಾನವಾಗಿ ಒಳಗೆ ನೋಡಿದ. ಕೊಠಡಿ ಮಧ್ಯದಲ್ಲಿ ಹಳೆಯ ಆಟಿಕೆಗಳು ಹರಡಿಕೊಂಡಿದ್ದವು. ಧೂಳಿನಿಂದ ತುಂಬಿದ್ದವು. ಆದರೆ ಒಂದು ಗೊಂಬೆ ಮಾತ್ರ ಹೊಸದಾಗಿ ಕಾಣಿಸುತ್ತಿತ್ತು. ಆ ಹಿಂದೆ ಯಾರೋ ನಗುತ್ತಿರುವ ಶಬ್ದ ಹೆಚ್ಚು ಸ್ಪಷ್ಟವಾಗಿ ಕೇಳಿಸಿತು. ಒಂದು ಮಗಳ ನಗು. ಅರವಿಂದ್ ತಿರುಗಿ ನೋಡಿದ. ಬಾಗಿಲಿನ ಬಳಿ ಬಿಳಿ ಉಡುಪಿನಲ್ಲಿದ್ದ ಒಂದು ಚಿಕ್ಕ ಮಗಳ ನೆರಳು. ಅವಳ ಕಣ್ಣುಗಳು ಖಾಲಿ. ಮುಖದಲ್ಲಿ ವಿಚಿತ್ರ ನಗು. ನನ್ನ ಜೊತೆ ಆಡ್ತೀಯಾ ಎಂದು ನಿಧಾನವಾದ ಧ್ವನಿ. ಅರವಿಂದ್ ಹೃದಯ ಬಡಿತ ವೇಗವಾಯಿತು. ಅವನು ಕೆಳಗೆ ಓಡಿದ. ಮಾಧವಿ ಮತ್ತು ನಿಹಾರಿಕಾವನ್ನು ಕರೆದುಕೊಂಡು ಹೊರಗೆ ಬರಲು ಯತ್ನಿಸಿದ. ಆದರೆ ಮುಖ್ಯ ಬಾಗಿಲು ತೆಗೆಯಲಿಲ್ಲ. ಲೈಟ್ಗಳು ಮಿಂಚಾಡಲು ಆರಂಭಿಸಿದವು. ಮೇಲಿಂದ ಮತ್ತೆ ಆ ನಗು. ನಿಹಾರಿಕಾ ಏಕಾಏಕಿ ನಿಂತಳು. ಅಪ್ಪ, ಅವಳು ಒಬ್ಬಳೇ ಇದ್ದಾಳೆ. ಅವಳಿಗೆ ಸ್ನೇಹಿತರು ಇಲ್ಲ ಅಂತ ಹೇಳ್ತಿದ್ದಾಳೆ. ಅರವಿಂದ್ ಬೆಚ್ಚಿಬಿದ್ದ. ನಿನಗೆ ಹೇಗೆ ಗೊತ್ತು ಎಂದು ಕೇಳಿದ. ಅವಳು ನನ್ನ ಜೊತೆ ಮಾತಾಡ್ತಿದ್ದಾಳೆ. ಅಷ್ಟರಲ್ಲಿ ಮೇಲ್ಮಹಡಿಯ ಕಿಟಕಿ ಸ್ವತಃ ತೆರೆದಿತು. ಗಾಳಿ ಇಲ್ಲದಿದ್ದರೂ ಪರದೆಗಳು ಹಾರಲು ಆರಂಭಿಸಿದವು. ಮಾಧವಿ ಪ್ರಾರ್ಥನೆ ಮಾಡುತ್ತಿದ್ದರು. ಅರವಿಂದ್ ಧೈರ್ಯ ಮಾಡಿ ಮೇಲ್ಮಹಡಿಗೆ ಹೋದ. ರಿಯಾ, ನಿನಗೆ ಏನು ಬೇಕು ಎಂದು ಕೇಳಿದ. ಆ ಕೊಠಡಿಯ ಗೋಡೆಯ ಮೇಲೆ ಹಳೆಯ ಚಿತ್ರ ಸ್ಪಷ್ಟವಾಯಿತು. ರಿಯಾ ತನ್ನ ತಂದೆ ತಾಯಿಯ ಜೊತೆ ನಗುತ್ತಿರುವ ಫೋಟೋ. ಒಂದು ಶಬ್ದ ಕೇಳಿಸಿತು. ನನ್ನನ್ನು ಯಾರೂ ನೆನಪಿಸಿಕೊಳ್ಳುವುದಿಲ್ಲ. ಅರವಿಂದ್ ಅರ್ಥ ಮಾಡಿಕೊಂಡ. ನಾವು ನಿನ್ನನ್ನು ನೆನಪಿಸುತ್ತೇವೆ. ನಿನ್ನಿಗಾಗಿ ಪ್ರಾರ್ಥನೆ ಮಾಡುತ್ತೇವೆ. ನೀನು ಶಾಂತಿಯಾಗು ಎಂದು ಹೇಳಿದ. ಮಾಧವಿ ಕೆಳಗೆ ದೀಪ ಹಚ್ಚಿ ಪ್ರಾರ್ಥನೆ ಮಾಡಿದರು. ನಿಹಾರಿಕಾ ತನ್ನ ಆಟದ ಗೊಂಬೆಯನ್ನು ಮೇಲ್ಮಹಡಿಯಲ್ಲಿ ಇಟ್ಟು ಬಂದಳು. ಇದು ನಿನ್ನ ಸ್ನೇಹಿತ ಎಂದಳು. ಎಲ್ಲವೂ ಶಾಂತವಾಯಿತು. ಗಾಳಿ ನಿಂತಿತು. ನಗು ನಿಂತಿತು. ಕೊನೆಯ ಬಾರಿ ನಿಧಾನವಾದ ಧ್ವನಿ, ಧನ್ಯವಾದ. ಮುಂದಿನ ದಿನದಿಂದ ಯಾವುದೇ ಶಬ್ದ ಇರಲಿಲ್ಲ. ಆ ಮನೆ ಮತ್ತೆ ಮೌನವಾಗಿತ್ತು.
ಆದರೆ ಈ ಬಾರಿ ಭಯಾನಕ ಮೌನವಲ್ಲ, ಶಾಂತಿಯ ಮೌನ. ಅರವಿಂದ್ ಕುಟುಂಬ ಕೆಲ ದಿನಗಳ ನಂತರ ಮನೆ ಬದಲಿಸಿದರು. ಆದರೆ ಅವರು ರಿಯಾದ ಆತ್ಮಕ್ಕಾಗಿ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ಮಾಡಿಸಿದರು.